ಡಾಕ್ಟರ್ ಆಗ್ಬೇಕು, ಎಷ್ಟೊಂದ್ ಜನಕ್ಕಿದೊಂದು ದೊಡ್ಡ ಕನಸು ಅಲ್ವಾ? ಭಾರತದಲ್ಲಿ ಈ ಕನಸನ್ನು ನನಸು ಮಾಡ್ಕೊಳ್ಳೋಕಿರೋ ದಾರಿಯಲ್ಲಿ ಒಂದು ದೊಡ್ಡ ಗೇಟ್ ಇದೆ. ಅದೇ ನೀಟ್ ಪರೀಕ್ಷೆ. ಸೊ ಬನ್ನಿ, ಈ ಎಕ್ಸಾಮ್ ಬಗ್ಗೆ ಎ ಟು ಝೆಡ್ ತಿಳ್ಕೊಳ್ಳೋಣ. ಪ್ರತಿ ವರ್ಷ ಲಕ್ಷಾಂತರ ಸ್ಟೂಡೆಂಟ್ಸ್ ತಮಗೆ ತಾವೇ ಕೇಳ್ಕೊಳ್ಳೋ ಪ್ರಶ್ನೆ ಇದು: ಭಾರತದಲ್ಲಿ ಡಾಕ್ಟರ್ ಆಗೋದು ಹೇಗೆ ಅಂತ. ಇದಕ್ಕೆ ಸಿಂಪಲ್ ಆಗಿ ಒಂದೇ ಪದದಲ್ಲಿ ಆನ್ಸರ್ ಹೇಳೋಕ್ಕಾಗಲ್ಲ. ಆದ್ರೆ ಈ ಜರ್ನಿ ಶುರುವಾಗೋಕಿರೋದು ಮಾತ್ರ ಒಂದೇ ಒಂದು ದಾರಿ. ಹೌದು, ನಮ್ಮ ದೇಶದಲ್ಲಿ ಸಾವಿರಾರು ಮೆಡಿಕಲ್ ಕಾಲೇಜುಗಳಿವೆ, ಲಕ್ಷಾಂತರ ಸೀಟುಗಳಿವೆ. ಆದರೆ ಅಷ್ಟೂ ಕಾಲೇಜುಗಳ ಬಾಗಿಲು ತೆಗೆಯೋಕಿರೋ ಮಾಸ್ಟರ್ ಕೀ ಯಾವುದು ಗೊತ್ತಾ? ಅದು ಒಂದೇ ಒಂದು ಎಕ್ಸಾಮ್. ಆ ಪರೀಕ್ಷೆನೇ ನೀಟ್, ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. MBBS ಇರಲಿ, BDS ಇರಲಿ ಅಥವಾ ಆಯುಷ್ ಕೋರ್ಸ್ಗಳಾದ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಹೀಗೆ ಯಾವುದೇ ಮೆಡಿಕಲ್ ಕೋರ್ಸ್ ಸೇರ್ಬೇಕಂದ್ರೂ ಸರಿ, ಈ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಪಾಸ್ ಮಾಡಲೇಬೇಕು. ಬೇರೆ ದಾರಿನೇ ಇಲ್ಲ. ಸರಿ, ಹಾಗಾದ್ರೆ ಈ ಪಯಣ ಶುರು ಮಾಡೋಕ್ಕೆ ಮೊದಲು ಏನೆಲ್ಲ ಅರ್ಹತೆಗಳು ಬೇಕು? ನಮ್ಮ ಮೊದಲನೇ ಸೆಕ್ಷನ್ನಲ್ಲಿ ಅದನ್ನೇ ನೋಡೋಣ ಬನ್ನಿ. ಓಕೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಕ್ಸಾಮ್ ಬರೆಯೋ ವರ್ಷದ ಡಿಸೆಂಬರ್ 31ಗೆ ಮಿನಿಮಮ್ 17 ವರ್ಷ ಆಗಿರಬೇಕು. ನೆಕ್ಸ್ಟ್, PUC ಅಥವಾ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು. ಅದರಲ್ಲೂ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮೇನ್ ಸಬ್ಜೆಕ್ಟ್ಸ್ ಆಗಿರಬೇಕು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಎಷ್ಟು ಸಲ ಬೇಕಾದರೂ ಎಕ್ಸಾಮ್ ಅಟೆಂಡ್ ಮಾಡ್ಬೋದು, ಅಟೆಂಪ್ಟ್ಸ್ಗೆ ಲಿಮಿಟೇ ಇಲ್ಲ. ಇನ್ನು ಮಾರ್ಕ್ಸ್ ವಿಚಾರಕ್ಕೆ ಬಂದ್ರೆ, ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಕನಿಷ್ಠ 50% ಮಾರ್ಕ್ಸ್ ತಗೊಂಡಿರಬೇಕು. ಬೇರೆ ಬೇರೆ ರಿಸರ್ವ್ ಕ್ಯಾಟಗರಿಗಳಿಗೆ ಇದು ಬೇರೆ ಇರುತ್ತೆ. ಸರಿ, ಎಲಿಜಿಬಿಲಿಟಿ ಬಗ್ಗೆ ಗೊತ್ತಾಯ್ತು. ಈಗ ಪರೀಕ್ಷೆ ಹೇಗಿರುತ್ತೆ, ಅದರ ಬ್ಲೂಪ್ರಿಂಟ್ ಏನೋ, ಅದನ್ನ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ, ಇದು ಆನ್ಲೈನ್ ಎಕ್ಸಾಮ್ ಅಲ್ಲ, ಪೆನ್ ಪೇಪರ್ ಬಳಸಿ ಬರೆಯೋ ಆಫ್ಲೈನ್ ಪರೀಕ್ಷೆ. ಟೈಮ್ ಎಷ್ಟು ಗೊತ್ತಾ? 3 ಗಂಟೆ 20 ನಿಮಿಷ. ಸಬ್ಜೆಕ್ಟ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಒಟ್ಟು 200 ಪ್ರಶ್ನೆಗಳನ್ನ ಕೊಡ್ತಾರೆ. ಆದ್ರೆ ಅದರಲ್ಲಿ 180 ಪ್ರಶ್ನೆಗಳಿಗೆ ಮಾತ್ರ ಆನ್ಸರ್ ಮಾಡಿದ್ರೆ ಸಾಕು. ಇಡೀ ಪೇಪರ್ನ ಮ್ಯಾಕ್ಸಿಮಮ್ ಮಾರ್ಕ್ಸ್ 720. ಹೌದು, 720. ಪ್ರತಿಯೊಬ್ಬ ಆಸ್ಪಿರೆಂಟ್ನ ಕಣ್ಣಿರೋದು ಇದೇ ನಂಬರ್ ಮೇಲೆ. ಇಲ್ಲಿ ಮಾರ್ಕಿಂಗ್ ಸಿಸ್ಟಮ್ ಇದೆಯಲ್ಲ, ಅದು ಸ್ವಲ್ಪ ಟ್ರಿಕ್ಕಿ. ಪ್ರತಿಯೊಂದು ಕರೆಕ್ಟ್ ಆನ್ಸರ್ಗೆ +4 ಮಾರ್ಕ್ಸ್. ಆದ್ರೆ ಒಂದು ಆನ್ಸರ್ ತಪ್ಪಾದ್ರೆ -1 ಮಾರ್ಕ್ ಆಗುತ್ತೆ. ಅಂದ್ರೆ ಬಂದಿರೋ ಮಾರ್ಕ್ಸ್ನಿಂದ 1 ಮಾರ್ಕ್ ಕಟ್ ಆಗುತ್ತೆ. ಇದೇ ನೋಡಿ ನೆಗೆಟಿವ್ ಮಾರ್ಕಿಂಗ್. ಹಾಗಾಗಿ ಪ್ರತಿ ಕ್ವೆಶ್ಚನ್ಗೂ ಆನ್ಸರ್ ಮಾಡೋದು ಜಸ್ಟ್ ನಾಲೆಡ್ಜ್ ಟೆಸ್ಟ್ ಅಲ್ಲ, ಅದೊಂದು ಸ್ಟ್ರಾಟಜಿಕ್ ಡಿಸಿಷನ್. ಯಾಕಂದ್ರೆ ಉತ್ತರ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಗೆಸ್ ಮಾಡಿ ಹಾಕಿದ್ರೆ ಬಂದಿರೋ ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿರಬೇಕು. ಸರಿ, ಎಕ್ಸಾಮ್ ಬರೆದು ಸ್ಕೋರ್ ಬಂತು ಅಂದ್ಕೊಳ್ಳಿ. ಆದ್ರೆ ಕಥೆ ಅಲ್ಲಿಗೆ ಮುಗಿಯಲ್ಲ. ಸೀಟ್ ಸಿಗೋದು ಬರೀ ಸ್ಕೋರ್ ಮೇಲೆ ಅಲ್ಲ, ನಿಜವಾದ ಗೇಮ್ ಚೇಂಜರ್ ಅಂದ್ರೆ ಆಲ್ ಇಂಡಿಯಾ ರ್ಯಾಂಕ್. ಬನ್ನಿ, ಈ ಸೆಕ್ಷನಲ್ಲಿ ಅದರ ಬಗ್ಗೆ ಮಾತಾಡೋಣ. ಈ ಸ್ಕೋರ್ ಅನ್ನೋದು ಜಸ್ಟ್ ಒಂದು ನಂಬರ್. ಆದರೆ ಈ ಸ್ಕೋರ್ನ ಇಟ್ಕೊಂಡು ಇಡೀ ದೇಶದಲ್ಲಿ ಎಕ್ಸಾಮ್ ಬರೆದ ಎಲ್ಲಾ ಸ್ಟೂಡೆಂಟ್ಸ್ ಜೊತೆ ಕಂಪೇರ್ ಮಾಡಿ ಒಂದು ರ್ಯಾಂಕ್ ಲಿಸ್ಟ್ ರೆಡಿ ಮಾಡ್ತಾರೆ. ಅದನ್ನೇ ನಾವು ಆಲ್ ಇಂಡಿಯಾ ರ್ಯಾಂಕ್ ಅಂದ್ರೆ AIR ಅಂತ ಕರೆಯೋದು. ಅಡ್ಮಿಷನ್ ಟೈಮಲ್ಲಿ ಈ AIR ಇದೆಯಲ್ಲ, ಅದೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ: ಸಾವಿರಾರು ಜನಕ್ಕೆ ಒಂದೇ ಸ್ಕೋರ್ ಬಂದ್ರೆ ಏನ್ ಮಾಡ್ತಾರೆ? ಇದು ಪ್ರತಿ ವರ್ಷ ಆಗುತ್ತೆ. ಆಗ ಅವರಲ್ಲಿ ಯಾರಿಗೆ ಬೆಟರ್ ರ್ಯಾಂಕ್ ಕೊಡಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತಾರೆ? ಅದಕ್ಕೆ ಅಂತಾನೆ ಕೆಲವು ಟೈ ಬ್ರೇಕರ್ ರೂಲ್ಸ್ ಇವೆ. ಸ್ಕೋರ್ ಒಂದೇ ಆದ್ರೆ ಮೊದಲು ಬಯಾಲಜಿ ಮಾರ್ಕ್ಸ್ ನೋಡ್ತಾರೆ. ಯಾರಿಗೆ ಜಾಸ್ತಿ ಇರುತ್ತೋ ಅವರಿಗೆ ಹೈಯರ್ ರ್ಯಾಂಕ್. ಅಲ್ಲೂ ಟೈ ಆದ್ರೆ ನೆಕ್ಸ್ಟ್ ಕೆಮಿಸ್ಟ್ರಿ ಮಾರ್ಕ್ಸ್. ಆಮೇಲೂ ಟೈ ಆದ್ರೆ ಯಾರು ಕಡಿಮೆ ತಪ್ಪುತ್ತರಗಳನ್ನ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೂ ಟೈ ಹಾಗೇ ಇದ್ರೆ ಕೊನೆಗೆ ವಯಸ್ಸಿನಲ್ಲಿ ಯಾರು ದೊಡ್ಡವರೋ ಅವರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಸರಿ, ಈಗ ನಾವು ಈ ಅಡ್ಮಿಷನ್ ಪ್ರಾಸೆಸ್ನ ಒಂದು ಕಾಂಪ್ಲೆಕ್ಸ್ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಭಾಗದ ಬಗ್ಗೆ ಮಾತಾಡೋಣ. ಅದೇ ಕೋಟಾಗಳು ಮತ್ತು ರಿಸರ್ವೇಷನ್ಸ್, ಅಂದ್ರೆ ಮೆಡಿಕಲ್ ಸೀಟ್ಗಳನ್ನ ಹೇಗೆ ಹಂಚ್ತಾರೆ ಅನ್ನೋದು. ನೋಡಿ, ದೇಶದಲ್ಲಿರೋ ಎಲ್ಲಾ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳ ಸೀಟುಗಳನ್ನ ಮೇನ್ ಆಗಿ 2 ಭಾಗ ಮಾಡ್ತಾರೆ. ಒಂದು 15% ಆಲ್ ಇಂಡಿಯಾ ಕೋಟಾ ಅಂದ್ರೆ AIQ. ಇನ್ನೊಂದು ಉಳಿದ 85% ಸೀಟುಗಳು ಸ್ಟೇಟ್ ಕೋಟಾ ಅಡಿಯಲ್ಲಿ ಬರುತ್ತೆ. ಅಂದ್ರೆ ಆಯಾ ರಾಜ್ಯದ ವಿದ್ಯಾರ್ಥಿಗಳೇ ಮಾತ್ರ. ಈ 15% ಆಲ್ ಇಂಡಿಯಾ ಕೋಟಾ ಇದೆಯಲ್ಲ, ಅದರಲ್ಲಿ ಇಂಡಿಯಾದ ಯಾವುದೇ ಸ್ಟೇಟ್ನ ಸ್ಟೂಡೆಂಟ್ ಬೇಕಾದರೂ ಕಾಂಪೀಟ್ ಮಾಡ್ಬೋದು. ಇದರ ಕೌನ್ಸಿಲಿಂಗ್ನ ಕೇಂದ್ರ ಸರ್ಕಾರ ಅಂದ್ರೆ MCC ನೋಡ್ಕೊಳ್ಳುತ್ತೆ. ಆದರೆ 85% ಸ್ಟೇಟ್ ಕೋಟಾ ಸೀಟುಗಳು ಆಯಾ ರಾಜ್ಯದ ಡೊಮಿಸೈಲ್ ಸ್ಟೂಡೆಂಟ್ಸ್ಗೆ ಮಾತ್ರ. ಅದರ ಕೌನ್ಸಿಲಿಂಗ್ ಆಯಾ ಸ್ಟೇಟ್ ಅಥಾರಿಟಿಗಳೇ ಮಾಡ್ತಾರೆ. ಇನ್ನು ಈ 15% ಆಲ್ ಇಂಡಿಯಾ ಕೋಟಾದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನ ರಿಸರ್ವೇಷನ್ ಪಾಲಿಸಿ ಅಪ್ಲೈ ಆಗುತ್ತೆ. ಅದರ ಪ್ರಕಾರ OBC ಕ್ಯಾಟಗರಿಗೆ 27%, SCಗೆ 15%, EWS ಅಂದ್ರೆ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ 10% ಮತ್ತು ST ಕ್ಯಾಟಗರಿಗೆ 7.5% ಸೀಟುಗಳು ರಿಸರ್ವ್ ಆಗಿರುತ್ತೆ.
ಓಕೆ, ರ್ಯಾಂಕ್ ಬಂತು. ಈಗ ಫೈನಲ್ ಸ್ಟೆಪ್. ಆ ರ್ಯಾಂಕನ್ನ ಒಂದು ಮೆಡಿಕಲ್ ಕಾಲೇಜ್ ಸೀಟಾಗಿ ಕನ್ವರ್ಟ್ ಮಾಡೋದು ಹೇಗೆ? ಆ ಪ್ರೋಸೆಸ್ ಬಗ್ಗೆ ಈಗ ನೋಡೋಣ. ಈ ಅಡ್ಮಿಷನ್ ಪ್ರೋಸೆಸ್ ಅಂದ್ರೆ ಬೇರೇನೂ ಅಲ್ಲ, ಕೌನ್ಸಿಲಿಂಗ್. ಇದರಲ್ಲಿ ಹಲವು ರೌಂಡ್ಗಳಿರ್ತಾವೆ. ರೌಂಡ್ 1ರಲ್ಲಿ ಫ್ರೆಶ್ ಆಗಿ ರಿಜಿಸ್ಟರ್ ಮಾಡಿ ಕಾಲೇಜ್ ಚಾಯ್ಸ್ ಫಿಲ್ ಮಾಡಿದ್ಮೇಲೆ ಸೀಟ್ ಅಲಾಟ್ ಆಗತ್ತೆ. ರೌಂಡ್ 2ರಲ್ಲಿ ಸೀಟ್ ಸಿಕ್ಕಿದವರು ಬೆಟರ್ ಕಾಲೇಜ್ಗೆ ಅಪ್ಗ್ರೇಡ್ ಮಾಡ್ಕೋಬೋದು, ಅಥವಾ ಸೀಟ್ ಸಿಗದೇ ಇರೋರು ಮತ್ತೆ ಟ್ರೈ ಮಾಡ್ಬೋದು. ಇದರ ನಂತರವೂ ಸೀಟುಗಳು ಖಾಲಿ ಇದ್ರೆ ಮಾಪಪ್ ರೌಂಡ್ ಮತ್ತು ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಮಾಡ್ತಾರೆ. ಹಾಗಾದ್ರೆ ಕಾಂಪಿಟಿಷನ್ ಯಾವ ಲೆವೆಲ್ಗೆ ಇರುತ್ತೆ ಅಂತ ಒಂದು ಐಡಿಯಾ ಬೇಕಲ್ವಾ? ದೇಶದ ಕೆಲವು ಟಾಪ್ ಕಾಲೇಜ್ಗಳ ಕಟ್ ಆಫ್ ಸ್ಕೋರ್ ನೋಡಿದ್ರೆ ಗೊತ್ತಾಗುತ್ತೆ. ಉದಾಹರಣೆಗೆ, ದೆಹಲಿಯ AIIMSನಲ್ಲಿ ಸೀಟ್ ಬೇಕು ಅಂದ್ರೆ 720ಕ್ಕೆ 710ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಬೇಕಾಗ್ಬೋದು. ಇದರಿಂದ ಕಾಂಪಿಟಿಷನ್ ಎಷ್ಟು ಟಫ್ ಇದೆ ಅಂತ ಊಹಿಸ್ಕೋಬೋದು. ಈ ಇಡೀ ಪ್ರೋಸೆಸ್ 1 ವರ್ಷದ ಸೈಕಲ್. ಟಿಪಿಕಲ್ ಆಗಿ ಒಂದು ಟೈಮ್ ಲೈನ್ ನೋಡೋದಾದ್ರೆ, ಡಿಸೆಂಬರ್ 2025ಗೆ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ, ಫೆಬ್ರವರಿ 2026ಗೆ ಕ್ಲೋಸ್ ಆಗುತ್ತೆ, ಮೇ 2026ರಲ್ಲಿ ಎಕ್ಸಾಮ್ ನಡೆಯುತ್ತೆ, ಜೂನ್ 2026ರಲ್ಲಿ ರಿಸಲ್ಟ್ ಅನೌನ್ಸ್ ಆಗಿ ಜುಲೈ 2026ರಿಂದ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರುವಾಗುತ್ತೆ. ಒಪ್ಕೊಳ್ಳೇಬೇಕು, ನೀಟ್ ಜರ್ನಿ ತುಂಬಾನೇ ಕಷ್ಟ, ಕಾಂಪ್ಲೆಕ್ಸ್, ಸವಾಲುಗಳಿಂದ ತುಂಬಿದೆ. ಆದ್ರೆ ಈ ದಾರಿಯಲ್ಲಿ ನಡೆಯೋ ಲಕ್ಷಾಂತರ ಸ್ಟೂಡೆಂಟ್ಸ್ ಕಣ್ಣು ಮುಂದಿರೋ ಗುರಿ ಮಾತ್ರ ಒಂದೇ. ಅದು ತುಂಬಾ ಸ್ಪಷ್ಟವಾಗಿದೆ: ಡಾಕ್ಟರ್ ಆಗ್ಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕು. ಒಂದು ವಿಷಯ ನೆನ್ಪಲ್ಲಿರ್ಲಿ, ಇದು ಸ್ಪ್ರಿಂಟ್ ಅಲ್ಲ, ಇದೊಂದು ಮ್ಯಾರಥಾನ್. ಕೇವಲ ಒಂದು ಎಕ್ಸಾಮ್ ಅಷ್ಟೇ ಅಲ್ಲ, ಇದು ವರ್ಷಗಳ ತಪಸ್ಸು. ಸೊ ಈ ಮ್ಯಾರಥಾನ್ ಓಡೋಕೆ ಬೇಕಾದ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ತಯಾರಾಗಲು ಸಿದ್ಧತೆ ಮಾಡಿಕೊಳ್ಳಬೇಕಿದೆ.